ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ಜೂನ್ 13ನೇ ತಾರೀಕು. ಇವತ್ತು ನಾನು ನಮ್ಮ ಹಾಸನದ PWD ಕಾಲೋನಿಯಲ್ಲಿ ಇರುವಂತಹ ರಾಮ ಮಂದಿರಕ್ಕೆ ಬಂದಿದ್ದೀನಿ. ಇವತ್ತು ತುಂಬಾ ವಿಶೇಷ ದಿನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ತುಂಬಾ ದಿನಾನೇ ಆಗೋಗಿತ್ತು ನಾನು ರಾಮ ಮಂದಿರಕ್ಕೆ ಬಂದೇ ಇರಲಿಲ್ಲ. ಹಾಗಾಗಿ ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ಹಾಗೆ ಇವತ್ತು ಒಂದು ವಿಶೇಷ ದಿನ. ಇವತ್ತು ಏನಪ್ಪಾ ವಿಶೇಷ ಅಂದ್ರೆ, ಇವತ್ತು ಶನಿ ತ್ರಯೋದಶಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಇವಾಗ ನಿಮ್ಗೆ ತಿಳಿಸ್ತೀನಿ. ಶನಿ ತ್ರಯೋದಶಿಯು ಶನಿವಾರದಂದು ಬರುವ ತ್ರಯೋದಶಿಯ ತಿಥಿಯಾಗಿರುತ್ತೆ. ಇದು ಹಿಂದೂ ಧರ್ಮದಲ್ಲಿ ಕರ್ಮ ಮತ್ತು ನ್ಯಾಯದ ಅಧಿಪತಿಯಾದ ಶನಿದೇವನಿಗೆ ಅತ್ಯಂತ ಪವಿತ್ರವಾದ ದಿನ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಈ ಒಂದು ಶನಿ ತ್ರಯೋದಶಿ ಏನಿದೆ, ಇದು ಶನಿದೇವರಿಗೆ ಮೀಸಲಾದ ದಿನ ಅಂತಾನೆ ಹೇಳ್ಬೋದು. ಈ ಒಂದು ಶುಭ ಸಂದರ್ಭದಲ್ಲಿ ದುಷ್ಟ ಗ್ರಹಗಳ ಪ್ರಭಾವ ಆಗಿರ್ಬೋದು, ಕರ್ಮ ಬಾಧೆ ಮತ್ತೆ ಕಷ್ಟಗಳಿಂದ ಪರಿಹಾರವನ್ನ ಬಯಸುವ ಭಕ್ತರು ಬಹಳ ಭಕ್ತಿಯಿಂದ ಶನಿ ತ್ರಯೋದಶಿಯನ್ನ ಆಚರಣೆ ಮಾಡ್ತಾರೆ. ಇವತ್ತು ಯಾರು ಭಕ್ತಿ ಪೂರ್ವಕವಾಗಿ ಶನಿದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಅಂಥವ್ರಿಗೆ ಶನಿದೇವರ ಒಂದು ಅನುಗ್ರಹ ಅನ್ನೋದು ಅಷ್ಟು ಸಿಕ್ಕೇ ಸಿಗುತ್ತೆ. ಅಂದ್ರೆ ಇವತ್ತು ತುಂಬಾ ವಿಶೇಷವಾದಂತಹ ದಿನ. ಇವತ್ತು ಮಾಡುವಂತಹ ಪೂಜೆಗಾಗಿರ್ಬೋದು, ಪ್ರಾರ್ಥನೆ ಹಾಗೆ ದಾನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಶನಿ ಮಂತ್ರವನ್ನ ಪಠನೆ ಮಾಡುವಂಥದ್ದು, ಹಾಗೆ ಎಣ್ಣೆಯನ್ನ ಕೊಡುವಂಥದ್ದು. ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಎಳ್ಳೆಣ್ಣೆ ಕೊಡುವಂಥದ್ದು. ಶನಿ ದೇವಾಲಯದಲ್ಲಿ ಪೂಜೆಯನ್ನ ಕೂಡ ಮಾಡಿಸ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಇರುವಂತಹ ದುಃಖಗಳೆಲ್ಲ ನಿವಾರಣೆ ಆಗುತ್ತೆ, ಸಮೃದ್ಧಿ ದೊರೆಯುತ್ತೆ. ಶನಿ ತ್ರಯೋದಶಿಯನ್ನ ಪ್ರಾಮಾಣಿಕವಾಗಿ ಆಚರಿಸೋದರಿಂದ ಶನಿಯ ಪ್ರಭಾವ ಶಮನಗೊಳ್ಳುತ್ತೆ. ಅಂದ್ರೆ ಇವಾಗ ಏನಾದ್ರೂ ದೋಷ ಇರುತ್ತೆ ಅನ್ಕೊಳ್ಳಿ ಜಾತಕದಲ್ಲಿ, ಇವತ್ತೇನಾದ್ರೂ ಶನಿದೇವರನ್ನ ಪೂಜೆ ಮಾಡೋದ್ರಿಂದ ಅಥವಾ ದರ್ಶನವನ್ನ ಪಡೆಯೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ಶನಿ ತ್ರಯೋದಶಿಯ ಮಹತ್ವ ಏನು ಅಂತ ಅಂದ್ರೆ, ಕರ್ಮ ಮತ್ತು ನ್ಯಾಯ. ಶನಿಯು ಕರ್ಮದ ಫಲದಾತ. ಈ ದಿನ ಶನಿಯನ್ನ ಪೂಜಿಸುವುದರಿಂದ ಕಷ್ಟಗಳೆಲ್ಲ ದೂರವಾಗುತ್ತೆ ಮತ್ತು ಜೀವನದಲ್ಲಿ ಶಿಸ್ತು, ಯಶಸ್ಸು ದೊರೆಯುತ್ತೆ. ಇನ್ನೊಂದು ತುಂಬಾನೇ ವಿಶೇಷ ಅಂದ್ರೆ ಶಿವ ಮತ್ತು ಶನಿಯ ಅನುಗ್ರಹ. ತ್ರಯೋದಶಿಯಂದು ಶಿವನಿಗೂ ಪ್ರಿಯವಾದ ದಿನ ಅಂತಾನೆ ಹೇಳಲಾಗುತ್ತೆ. ಈ ದಿನ ಶಿವ ಮತ್ತು ಶನಿದೇವರಿಬ್ಬರ ಅನುಗ್ರಹವನ್ನ ಒಟ್ಟಿಗೆ ಪಡೆಯುವಂತಹ ಒಂದು ಅಪರೂಪದ ಅವಕಾಶ ಸಿಗುವಂತದ್ದು. ಶನಿ ತ್ರಯೋದಶಿಯನ್ನ ಆಚರಣೆ ಮಾಡೋದ್ರಿಂದ ಶಿವ ಮತ್ತು ಶನಿದೇವರ ಇಬ್ಬರ ಅನುಗ್ರಹವನ್ನ ನೀವು ಒಟ್ಟಿಗೆ ಪಡೆದುಕೊಳ್ಬಹುದು. ಯಾಕೆಂದ್ರೆ ಅಷ್ಟು ಅನುಗ್ರಹ ಸಿಗುತ್ತೆ. ವಿಶೇಷ ದಿನಗಳಲ್ಲಿ ನೀವು ಮಾಡುವಂತಹ ಪೂಜೆ, ದಾನ ಹಾಗೂ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೆದ್ರೆ ಅಷ್ಟು ಒಳ್ಳೇದಾಗೆ ಆಗುತ್ತೆ. ಯಾಕೆಂದ್ರೆ ವಿಶೇಷ ದಿನಕ್ಕೆ ಒಂದು ಶಕ್ತಿ ಅನ್ನೋದು ಇದ್ದೇ ಇರುತ್ತಲ್ವಾ. ಹಾಗಾಗಿ ನೀವು ವಿಶೇಷ ದಿನಗಳಲ್ಲಿ ಸನ್ನಿಧಾನಕ್ಕೆ ಹೋಗಿ ದರ್ಶನವನ್ನ ತಪ್ಪದೆ ಪಡ್ಕೊಂಬನ್ನಿ. ಇವತ್ತಂತೂ ಸಾಕಷ್ಟು ಜನ ಭಕ್ತರು, ಅಂದ್ರೆ ಇವತ್ತು ಶನಿ ತ್ರಯೋದಶಿ ಅಲ್ವಾ, ಅದರ ಪ್ರಯುಕ್ತ ಏನ್ ಮಾಡ್ತಾರೆ, ಉಪವಾಸವನ್ನ ಕೂಡ ಆಚರಣೆ ಮಾಡ್ತಾರೆ. ಶನಿದೇವರನ್ನ ತುಂಬಾ ವಿಶೇಷವಾಗಿ ಪ್ರಾರ್ಥಿಸ್ತಾರೆ. ಹಾಗೆ ಶನಿದೇವನಿಗೆ ಎಳ್ಳೆಣ್ಣೆ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ. ಹಾಗಾಗಿ ಅಭಿಷೇಕಕ್ಕೆ ಕೂಡ ಕೊಟ್ಟಿರ್ತಾರೆ. ಹಾಗೆ ಎಳ್ಳೆಣ್ಣೆಯನ್ನ ಕೂಡ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ತಾರೆ. ದಾನ ಧರ್ಮ, ಇವತ್ತು ದಾನ ಧರ್ಮ ಮಾಡೋದ್ರಿಂದ ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ಅಂದ್ರೆ ಕಪ್ಪು ಬಟ್ಟೆ ಆಗಿರ್ಬೋದು, ಎಳ್ಳು, ಸಾಸಿವೆ ಎಣ್ಣೆ ಮತ್ತೆ ಕಬ್ಬಿಣದ ಪಾತ್ರೆಗಳು ಬಡವರಿಗೆ ದಾನ ಮಾಡುವಂಥದ್ದು, ಹಾಗೆ ಪ್ರಾಣಿಗಳಿಗೆ ಆಹಾರವನ್ನ ನೀಡುವಂಥದ್ದು, ಬಡವರಿಗೆ ದಾನ ಕೊಡೋದು, ಈ ತರ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಹಾಗೆ ವಿಶೇಷವಾಗಿ ಇವತ್ತು ಶನಿದೇವರ ಒಂದು ಮಂತ್ರವನ್ನ ಪಠನೆ ಮಾಡೋದ್ರಿಂದ ಕೂಡ ತುಂಬಾನೇ ಒಳ್ಳೇದಾಗತ್ತೆ. ಇವತ್ತು ಮಿಸ್ ಮಾಡ್ದಲೆ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡ್ಕೊಂಬನ್ನಿ, ತುಂಬಾನೇ ಒಳ್ಳೇದಾಗತ್ತೆ. ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತೆ. ವ್ಯಕ್ತಿಯ ಹಿಂದಿನ ಮತ್ತು ವರ್ತಮಾನದ ಕರ್ಮಗಳ ಆಧಾರದ ಮೇಲೆ ಪ್ರತಿಫಲ ಮತ್ತು ಶಿಕ್ಷೆಗಳನ್ನ ನೀಡುವಂಥದ್ದು ಅಂದ್ರೆ ಅದು ಶನಿದೇವರು. ಭಗವಾನ್ ಶನಿಯು ಸ್ವಯಂ ಶಿಸ್ತು, ತಾಳ್ಮೆ, ನಮ್ರತೆ ಮತ್ತು ನೀತಿವಂತ ಜೀವನದ ಮಹತ್ವವನ್ನ ಕಲಿಸ್ತಾರೆ. ಈ ಒಂದು ಶುಭ ದಿನದಂದು ಶನಿಯು ಋಣಾತ್ಮಕ ಪರಿಣಾಮಗಳನ್ನ ನಿವಾರಿಸ್ತಾರೆ, ಕರ್ಮ ಬಾಧೆಗಳನ್ನ ಕಡಿಮೆ ಮಾಡ್ತಾರೆ ಮತ್ತು ಪ್ರಾಮಾಣಿಕ ಭಕ್ತರಿಗೆ ದೈವಿಕ ರಕ್ಷಣೆಯನ್ನ ನೀಡ್ತಾರೆ. ಶನಿ ದೋಷದಿಂದ ಏನಾದ್ರೂ ನೀವು ತುಂಬಾನೇ ಪ್ರಭಾವಕ್ಕೆ ಒಳಗಾಗಿದ್ರೆ ಇವತ್ತಂತೂ ಮಿಸ್ ಮಾಡ್ದಲೆ ನೀವು ಶನಿದೇವರನ್ನ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಇವಾಗ ಸಮಯ ಆಗೋಗಿರೋದ್ರಿಂದ
ನೀವು ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಹಾಗೆ ದರ್ಶನ ಮಾಡ್ಕೊಂಡ್ ಬರುವಂತದ್ದಾಗಿರ್ಬೋದು, ಇಲ್ಲ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ಅಥವಾ ನೀವು ದಾನನಾದ್ರೂ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಅಂದ್ರೆ ಎಣ್ಣೆ ಕೊಡ್ಬೋದು, ಕಪ್ಪು ಬಟ್ಟೆ ದಾನ ಮಾಡುವಂಥದ್ದು, ಈ ತರ ಮಾಡಿದ್ರು ತುಂಬಾ ಒಳ್ಳೇದಾಗತ್ತೆ. ಅಟ್ಲೀಸ್ಟ್ ಇವತ್ತು ದೇವಸ್ಥಾನಕ್ಕರು ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ, ಮಂತ್ರಗಳನ್ನ ಹೇಳಿ, ಅದರಿಂದನೇ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುತ್ತೆ. ಇವತ್ತು ಒಂದು ಚಿಕ್ಕದಾದಂತಹ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ಶನಿ ತ್ರಯೋದಶಿ ಇತ್ತಲ್ವಾ, ಹಾಗಾಗಿ ಅದರ ಮಹತ್ವವೇನು ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.